ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಾರ್ಷೆಲ್ ಅಲ್ಗಾರಿದಮ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ವಾರ್ಷೆಲ್ ಅಲ್ಗಾರಿದಮ್ ಈಸ್ ಡಿಫರೆಂಟ್ ಫ್ರಮ್ ಫ್ಲಾಯ್ಡ್ಸ್ ಅಲ್ಗಾರಿದಮ್. ಸರಿನಾ? ವಾರ್ಷೆಲ್ ಅಲ್ಗಾರಿದಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಟ್ರಾನ್ಸಿಟಿವ್ ಕ್ಲೋಜರ್ ಆಫ್ ಎ ಗ್ರಾಫ್ ಅನ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ನಾವು ಫ್ಲಾಯ್ಡ್ಸ್ ಅಲ್ಗಾರಿದಮ್ ಏನಕ್ಕೆ ಯೂಸ್ ಮಾಡೋದು? ಆಲ್ ಪೇರ್ ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿಯೋದಕ್ಕೆ. ನೆನಪಿರ್ಬೇಕು, ವಾರ್ಷೆಲ್ ಅಲ್ಗಾರಿದಮ್ ಮತ್ತೆ ಫ್ಲಾಯ್ಡ್ಸ್ ಅಲ್ಗಾರಿದಮ್ ಎರಡೂ ಕೂಡ ಡಿಫರೆಂಟ್. ಸೊ ಫ್ಲಾಯ್ಡ್ಸ್ ಅಲ್ಗಾರಿದಮ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಈಗ ವಾರ್ಷೆಲ್ ಅಲ್ಗಾರಿದಮ್ ಏನಕ್ಕೆ ಯೂಸ್ ಆಗೋದು? ಟ್ರಾನ್ಸಿಟಿವ್ ಕ್ಲೋಜರ್ ಆಫ್ ಎ ಗ್ರಾಫ್ ಅನ್ನ ಕಂಡುಹಿಡಿಯೋದಕ್ಕೆ. ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್. ನಾನು ಯಾವ ರೀತಿ ಬರೀತಾ ಹೋಗ್ತೀನಿ ಅದೇ ರೀತಿ ಎಕ್ಸಾಮ್ ಅಲ್ಲಿ ಬರೀರಿ, ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸರಿನಾ? ಈಗ ನಮಗೆ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಈ ಗ್ರಾಫ್ ಅಲ್ಲಿ ಫಸ್ಟ್ ಎಷ್ಟು ವರ್ಟೆಕ್ಸ್ ಗಳಿದಾವೆ? 1 2 3 4 5. ನೀವು ವರ್ಟೆಕ್ಸ್ ಅಂತನಾದ್ರೂ ಕರೀರಿ ಅಥವಾ ನೋಡ್ ಅಂತನಾದ್ರೂ ಕರೀರಿ. ಸೊ ಟೋಟಲ್ ಎಷ್ಟಿರೋದು ನನಗೆ? 5. ಸೊ n+1 ಅಂತ ಅಂದ್ರೆ 5+1 ವಿಚ್ ವಿಲ್ ಬಿ ಈಕ್ವಲ್ ಟು 6 ನಂಬರ್ ಆಫ್ ಸ್ಟೆಪ್ಸ್ ಗಳು ಬೇಕು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ. ಗೊತ್ತಾಯ್ತಾ? n+1 ನಂಬರ್ ಆಫ್ ಸ್ಟೆಪ್ಸ್. ಸೊ ಇವಾಗ D0. ಸೊ D0 ಅಂತ ತೊಂತೀನಿ. ನೀವು ನೀವು A0 B0 C0 ಏನಾದ್ರೂ ತಗೋಬಹುದು, ಬಟ್ 0 ಅಂತಾನೆ ತಗೋಬೇಕು. ಯಾಕೆ ಗೊತ್ತಾ? ಇದೊಂಥರ ಡಮ್ಮಿ ಮ್ಯಾಟ್ರಿಕ್ಸ್ ಇದ್ದಂಗೆ. ಏನು? ಡಮ್ಮಿ ಮ್ಯಾಟ್ರಿಕ್ಸ್ ಇದ್ದಂಗೆ. ಈಗ ವರ್ಟೆಕ್ಸ್ ಗಳನ್ನ ಬರ್ಕೊಳ್ಳಿ. ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ನೆಕ್ಸ್ಟ್ ಇ. ಸರಿನಾ? ನೆಕ್ಸ್ಟ್ ಈ ಸೈಡು ಅಷ್ಟೇ. ಏನು ಈ ಆರ್ಡರ್ ಅಲ್ಲಿ ಬರ್ಕೊಂಡಿರ್ತೀರಾ ಅದೇ ಆರ್ಡರ್ ಅಲ್ಲೇ ಬರಿಬೇಕು. ಎ ಬಿ ಸಿ ಡಿ ಇ. ಸರಿನಾ? ಇಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಕೂಡ ಪರವಾಗಿಲ್ಲ. ಡಿ ಇಲ್ಲೋಗಿ ಬಿ ಇಲ್ಲೋಗಿ ಏನಾದ್ರೂ ಕೂಡ ಪರವಾಗಿಲ್ಲ. ಬಟ್ ಇಲ್ಲಿ ಏನು ಸೀಕ್ವೆನ್ಸ್ ಇರುತ್ತೆ ಅದೇ ಸೀಕ್ವೆನ್ಸ್ ಇಲ್ಲೂ ಕೂಡ ಬರಿಬೇಕು. ನೆಕ್ಸ್ಟ್ ಸ್ಟೆಪ್ ನೋಡಿ. ಎ ಇಂದ ಎಗೆ ಏನಾದ್ರೂ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ. ಸೊ 0. ಬಿ ಇಂದ ಬಿಗೆ ಏನಾದ್ರೂ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ. ಸೊ 0. ಸಿ ಇಂದ ಸಿಗೆ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ. ಸೊ 0. ಡಿ ಇಂದ ಡಿ ಸೆಲ್ಫ್ ಲೂಪ್ ಇದೆಯಾ? ಎಸ್ ಇದೆ. ಸೊ 1. ಈ ಟ್ರಾನ್ಸಿಟಿವ್ ಕ್ಲೋಜರ್ ಅಂತ ಅಂದ್ರೆ ವಾರ್ಷೆಲ್ ಅಲ್ಗಾರಿದಮ್ ಅಲ್ಲಿ ನಾವು ಎರಡೇ ಎರಡು ವ್ಯಾಲ್ಯೂಗಳನ್ನ ಯೂಸ್ ಮಾಡೋದು. ಒಂದು 0, ಇಲ್ಲ ಅಂತಂದ್ರೆ 1. ಸರಿನಾ? ಪಾತ್ ಇದೆ ಅಂತಂದ್ರೆ 1, ಪಾತ್ ಇಲ್ಲ ಅಂತಂದ್ರೆ 0 ಅಂತ ನೋಡಿ. ಇವಾಗ ನೆಕ್ಸ್ಟ್ ಇ ಇಂದ ಈಗ ಏನಾದ್ರೂ ಸೆಲ್ಫ್ ಲೂಪ್ ಇದೆಯಾ? ಇಲ್ಲ. ಗೊತ್ತಾಯ್ತಾ? ನೆಕ್ಸ್ಟ್ ಈಗ ಎ ಅನ್ನ ನೋಡಿ. ಎ ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ತಾ ಇದೆ. ಎ ಇಂದ ಡೈರೆಕ್ಟ್ ಆಗಿ ಬಿಗೆ ಹೋಗ್ಬೋದು, ಎ ಇಂದ ಡೈರೆಕ್ಟ್ ಆಗಿ ಸಿಗೆ ಹೋಗ್ಬೋದು. ಡಿಗೆ ಹೋಗಕ್ಕಲ್ಲ. ಯಾಕೆ? ಔಟ್ ಗೋಯಿಂಗ್ ಎಡ್ಜಸ್ ಡಿಗೆ ಹೋಗ್ತಾ ಇಲ್ಲ. ಇದು ಡಿ ಇಂದ ಬರ್ತಾ ಇರೋದು, ಎ ಇಂದ ಡಿಗೆ ಹೋಗ್ಬೇಕು. ಸರಿನಾ? ಎ ಇಂದ ಬಿಗೆ ಹೋಗ್ಬೋದು, ಎ ಇಂದ ಸಿಗೆ ಹೋಗ್ಬೋದು. ಸೊ ಎ ಇಂದ ಬಿಗೆ, ಎ ಇಂದ ಸಿಗೆ, ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ಬಿ. ಸೊ ಬಿ ಇಂದ ಔಟ್ ಗೋಯಿಂಗ್ ಎಡ್ಜ್ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು? ಈಗ ಹೋಗ್ಬೋದು ಅಥವಾ ಡಿಗೆ ಹೋಗ್ಬೋದು. ಈಗ ಹೋಗ್ಬೋದು ಅಥವಾ ಡಿಗೆ ಹೋಗ್ಬೋದು. ಉಳಿದಿರೋದಕ್ಕೆಲ್ಲದಕ್ಕೂ 0. ನೆಕ್ಸ್ಟ್ ಸಿ. ಸಿ ಇಂದ ಔಟ್ ಗೋಯಿಂಗ್ ಎಡ್ಜ್ ಅನ್ನ ಯೂಸ್ ಮಾಡಿಕೊಂಡು ಡಿಗೆ ಹೋಗ್ಬೋದು. ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ಡಿ ಇಂದ ನಾವು ಔಟ್ ಗೋಯಿಂಗ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು? ಒಂದು ಈಗ ಹೋಗ್ಬೋದು ಅಥವಾ ಎಗೆ ಹೋಗ್ಬೋದು. ಸರಿನಾ? ಈಗ ಹೋಗ್ಬೋದು ಅಥವಾ ಎಗೆ ಹೋಗ್ಬೋದು. ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ಈ ಇಂದ ನಾವು ಔಟ್ ಗೋಯಿಂಗ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು? ಎಲ್ಗೂ ಹೋಗಕ್ಕಾಗಲ್ಲ. ನೋಡಿ, ಈ ಇಂದ ಔಟ್ ಗೋಯಿಂಗ್ ಎಡ್ಜಸ್ಸೇ ಇಲ್ಲ. ಸೊ ಎಲ್ಗೂ ಹೋಗಕ್ಕಾಗಲ್ಲ. 0 0 0 0. ಈಗ 6 ಸ್ಟೆಪ್ಗಳಲ್ಲಿ ನಮಗೆ ಒಂದು ಸ್ಟೆಪ್ ಮುಗೀತು. ನೆಕ್ಸ್ಟ್ D1 ಮ್ಯಾಟ್ರಿಕ್ಸ್ ಅಂತ ತಗೊಂತೀನಿ. ಸರಿನಾ? D0 ಆಯ್ತು. ಇದೊಂಥರ ಡಮ್ಮಿ ಮ್ಯಾಟ್ರಿಕ್ಸ್ ಇದ್ದಂಗೆ. ಸರಿನಾ? ಎ ಬಿ ಸಿ ಡಿ ಇ. ಇಲ್ಲಿ ಏನ್ ಆರ್ಡರ್ ಅನ್ನ ತಗೊಂಡಿರ್ತೀರಾ D0 ಮ್ಯಾಟ್ರಿಕ್ಸ್ ಅಲ್ಲಿ, ಅದೇ ಆರ್ಡರ್ ಅನ್ನ ಇಡೀ ಪ್ರಾಬ್ಲಮ್ ಅಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ. ಎ ಬಿ ಸಿ ಡಿ ಮತ್ತೆ ಇ. ಈಗ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಇದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಸರಿನಾ? ಈಗ ನೋಡಿ, ಇದನ್ನ ರೆಫರೆನ್ಸ್ ಆಗಿ ತಗೊಂತೀವ. D1 ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿ 1 ಅಂತ ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಎಲ್ಲೆಲ್ಲಿ 1 ಅಂತ ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಯಾಕಂತಂದ್ರೆ ಒಂದು ಸಲ ಏನಾದ್ರೂ ವ್ಯಾಲ್ಯೂ 1 ಆಗಿ ಕನ್ವರ್ಟ್ ಆಗಿದೆ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ 0 ಆಗಿ ಮತ್ತೆ ಕನ್ವರ್ಟ್ ಆಗಲ್ಲ. ಸರಿನಾ? ಒಂದ್ಸಲಿ 1 ಆಗಿ ಕನ್ವರ್ಟ್ ಆಗಿದೆ ಅಂತಂದ್ರೆ ಅದು 0 ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ? ಫಸ್ಟ್ ಏನ್ ಮಾಡ್ಬೇಕು? ಎಲ್ಲೆಲ್ಲಿ 1 ಇದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಡಮ್ಮಿ ಮ್ಯಾಟ್ರಿಕ್ಸ್. ಈಗ ಕರೆಕ್ಟ್ ಆಗಿ ಶುರು ಆಗುತ್ತೆ ನೋಡಿ. ಮೊದಲನೇದು ಯಾವ್ದಿರೋದು? ಎ. ಸೊ ಇದನ್ನ ನಾನು ಕಾನ್ಸ್ಟೆಂಟ್ ಆಗಿ ತಗೊಂತೀನಿ. ಎ ವರ್ಟೆಕ್ಸ್ ಇಸ್ ದ ಕಾನ್ಸ್ಟೆಂಟ್ ಇನ್ ದ D1 ಮ್ಯಾಟ್ರಿಕ್ಸ್. ಸೊ ಏನ್ ಮಾಡ್ಬೇಕು? ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ವಾ ರೆಫರೆನ್ಸ್ ಆಗಿ ತಗೊಂತಾ ಇರೋದು. ಸೊ ಎದು ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ಎದು ಎಂಟೈರ್ ಕಾಲಮ್ ಮತ್ತೆ ಎಂಟೈರ್ ರೋ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? ಬಿ ಅನ್ನ ಕಾನ್ಸ್ಟೆಂಟ್ ಆಗಿ, ನೆಕ್ಸ್ಟ್ ಸಿ ಅನ್ನ ಕಾನ್ಸ್ಟೆಂಟ್ ಆಗಿ, ಡಿ ಅನ್ನ ಕಾನ್ಸ್ಟೆಂಟ್ ಆಗಿ, ಇ ಅನ್ನ ಕಾನ್ಸ್ಟೆಂಟ್ ಆಗಿ, ಟೋಟಲ್ 6 ಸ್ಟೆಪ್ಸ್ ಅಲ್ಲಿ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈಗ
ಬಿ ಕಾಮ ಬಿ ವ್ಯಾಲ್ಯೂ ಬೇಕು ನನಗೆ, ಬಿ ಕಾಮ ಬಿ ವ್ಯಾಲ್ಯೂ ಬೇಕು. ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವ್ದು ಇಲ್ಲಿ? ಎ ಇಸ್ ದ ಕಾನ್ಸ್ಟೆಂಟ್. ಸೊ ಬಿ ಇಂದ ಎಗೆ ಬಂದು ಎ ಇಂದ ಬಿಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಇದು ಯಾವ ರೀತಿ ಅಂತಂದ್ರೆ, ಎ ಅನ್ನೋ ಒಂದು ಊರಿದೆ, ಬಿ ಅನ್ನೋ ಒಂದು ಊರಿದೆ, ಸಿ ಅನ್ನೋ ಒಂದು ಊರಿದೆ. ಈಗ ಎ ಇಂದ ಬಿಗೆ ನನಗೆ ಡೈರೆಕ್ಟ್ ರೋಡ್ ಇಲ್ಲ, ಬಟ್ ಎ ಇಂದ ಸಿಗೆ ಬಂದು ಸಿ ಇಂದ ಬಿಗೆ ಹೋಗ್ಬೋದು. ಸರಿನಾ? ಹೆಂಗಾದ್ರೂ ಆಯ್ತು, ನಾನು ಒಟ್ಟಿನಾಗೆ ಬಿ ಅನ್ನ ರೀಚ್ ಆಗ್ಬೇಕು. ಆ ತರ ಈ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತಾ? ಎ ಇಂದ ಬಿಗೆ ಡೈರೆಕ್ಟ್ ಆಗಿ ರೋಡ್ ಇಲ್ಲ ಅಂತಂದ್ರೂ ಕೂಡ ಬೇರೆ ಒಂದು ಊರಿಗೆ ಹೋಗಿ ಮತ್ತೆ ಆ ಊರಿಗೆ ಹೋಗ್ಬೇಕು. ಸೊ ಆ ತರ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗ್ತಾ ಇರೋದು. ಬಿ ಕಾಮ, ಸೊ ಬಿ ಇಂದ ಎಗೆ ಬರ್ತೀವಲ್ವಾ, ಸೊ ಬಿ ಕಾಮ ಎ ಅಂಡ್ ಎ ಕಾಮ ಬಿ. ಸರಿನಾ? ಬಿ ಇಂದ ಎಗೆ ಬಂದು ಎ ಇಂದ ಬಿಗೆ ಹೋಗ್ತಾ ಇದ್ದೀನಿ. ಸೊ ಈ ಮ್ಯಾಟ್ರಿಕ್ಸ್ ಫಿಲ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಸೊ ಬಿ ಕಾಮ ಎ ವ್ಯಾಲ್ಯೂ ಏನಿದೆ ನಮಗೆ 0 ಅಂಡ್ ಎ ಕಾಮ ಬಿ ವ್ಯಾಲ್ಯೂ ಏನಿದೆ ನನಗೆ 1. ಸೊ 0 ಅಂಡ್ 1 ಔಟ್ಪುಟ್ ಏನಾಗುತ್ತೆ? 0 ಆಗುತ್ತೆ. ಒಂಥರ ಆ್ಯಂಡ್ ಗೇಟ್ ಇದ್ದಂಗೆ ನೋಡಿ, ಇಲ್ಲಿ 0 ಅಂಡ್ 0 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0, 0 ಅಂಡ್ 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 0, 1 ಅಂಡ್ 0 ಅಂತಂದ್ರೂ ಔಟ್ಪುಟ್ ವಿಲ್ ಬಿ 0, 1 ಅಂಡ್ 1 ಅಂತ ಅಂದ್ರೆ ಮಾತ್ರ ಔಟ್ಪುಟ್ ವಿಲ್ ಬಿ 1. ಗೊತ್ತಾಯ್ತಾ? ಏನಾದ್ರೂ ಕೂಡ ಎರಡೂ ಕೂಡ 1 ಆಗಿದ್ರೆ ಮಾತ್ರ ಔಟ್ಪುಟ್ 1 ಆಗುತ್ತೆ, ಉಳಿದಿರುವಂತ ಎಲ್ಲ ಕಂಡೀಷನ್ಸ್ 0. ಸೊ 0 ಅಂಡ್ 1 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಬಿ ಕಾಮ ಸಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ನಾನು ಇಲ್ಲೇ ಅಳಿಸ್ ಬರಿತಾ ಇರ್ತೀನಿ, ನೀವು ನೆಕ್ಸ್ಟ್ ಬರಿತಾ ಹೋಗಿ. ಬಿ ಕಾಮ ಸಿ ವ್ಯಾಲ್ಯೂ ಯಾವ ರೀತಿ? ಬಿ ಇಂದ ಎಗೆ ಬಂದು ಎ ಇಂದ ಮತ್ತೆ ನಾನು ಸಿಗೆ ಹೋಗ್ಬೇಕು. ಸೊ ಬಿ ಕಾಮ ಎ ವ್ಯಾಲ್ಯೂ ಏನಿದೆ ನನಗೆ 0 ಅಂಡ್ ಎ ಕಾಮ ಸಿ ವ್ಯಾಲ್ಯೂ ಏನಿದೆ ನನಗೆ 1. 0 ಅಂಡ್ 1 ಅಂತಂದ್ರೆ 0. ಸರಿನಾ? ನೆಕ್ಸ್ಟ್ ಸಿ ಕಾಮ ಬಿ ವ್ಯಾಲ್ಯೂ ಬೇಕು, ಸಿ ಕಾಮ ಬಿ ಯಾವ ರೀತಿ ಕಂಡುಹಿಡಿಯೋದು? ಕಾನ್ಸ್ಟೆಂಟ್ ಎ ಅಲ್ವಾ, ಸೊ ಸಿ ಇಂದ ಎಗೆ ಬಂದು ಮತ್ತೆ ಎ ಇಂದ ನಾನು ಬಿಗೆ ಹೋಗ್ತೀನಿ. ಸೊ ಸಿ ಕಾಮ ಎ ವ್ಯಾಲ್ಯೂ ಏನಿದೆ? ಸಿ ಕಾಮ ಎ ವ್ಯಾಲ್ಯೂ 0 ಅಂಡ್ ಎ ಕಾಮ ಬಿ ವ್ಯಾಲ್ಯೂ ಏನಿದೆ ನನಗೆ 1. 0 ಅಂಡ್ 1 ಅಂತಂದ್ರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಸಿ ಕಾಮ ಸಿ ವ್ಯಾಲ್ಯೂ, ಸೊ ಸಿ ಇಂದ ಎಗೆ ಬಂದು ಎ ಇಂದ ಮತ್ತೆ ಸಿಗೆ ಹೋಗ್ಬೇಕು. ಸೊ ಸಿ ಕಾಮ ಎ ವ್ಯಾಲ್ಯೂ 0 ಅಂಡ್ ಎ ಕಾಮ ಸಿ ವ್ಯಾಲ್ಯೂ ಇಸ್ 1. 0 ಅಂಡ್ 1 ಅಂತಂದ್ರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಸಿ ಕಾಮ ಇ ವ್ಯಾಲ್ಯೂ, ಸೊ ಸಿ ಇಂದ ಎಗೆ ಬಂದು ಎ ಇಂದ ಇಗೆ ಹೋಗ್ತೀನಿ. ಸಿ ಕಾಮ ಎ ವ್ಯಾಲ್ಯೂ 0, ಎ ಕಾಮ ಇ ವ್ಯಾಲ್ಯೂ ಇಸ್ ಆಲ್ಸೋ 0. 0 ಅಂಡ್ 0 ಅಂತಂದ್ರೆ ಔಟ್ಪುಟ್ 0 ಆಯ್ತು. ನೆಕ್ಸ್ಟ್ ಡಿ ಕಾಮ ಬಿ ವ್ಯಾಲ್ಯೂ, ಡಿ ಕಾಮ ಬಿ ವ್ಯಾಲ್ಯೂ ಎ ಕಾನ್ಸ್ಟೆಂಟ್ ಅಲ್ವಾ, ಸೊ ಡಿ ಇಂದ ಎಗೆ ಬಂದು ಮತ್ತೆ ಎ ಇಂದ ನಾನು ಬಿಗೆ ಹೋಗ್ತೀನಿ. ಡಿ ಕಾಮ ಎ ವ್ಯಾಲ್ಯೂ ನನಗೇನಿದೆ 1 ಅಂಡ್ ಎ ಕಾಮ ಬಿ ವ್ಯಾಲ್ಯೂ ಏನಿದೆ ನನಗೆ 1. 1 ಅಂಡ್ 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಡಿ ಕಾಮ ಸಿ, ಸೊ ಡಿ ಇಂದ ಎಗೆ ಬಂದು ಎ ಇಂದ ಸಿಗೆ ಹೋಗ್ಬೇಕು. ಡಿ ಕಾಮ ಎ ವ್ಯಾಲ್ಯೂ ಇಸ್ 1 ಅಂಡ್ ಎ ಕಾಮ ಸಿ ವ್ಯಾಲ್ಯೂ ಇಸ್ ಆಲ್ಸೋ 1. 1 ಅಂಡ್ 1 ಅಂತಂದ್ರೆ ಔಟ್ಪುಟ್ ವಿಲ್ ಬಿ 1. ನೆಕ್ಸ್ಟ್ ಇ ಕಾಮ ಬಿ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇ ಇಂದ ಎಗೆ ಬರ್ತೀನಿ, ನೆಕ್ಸ್ಟು ಎ ಇಂದ ಮತ್ತೆ ಬಿಗೆ ಹೋಗ್ತೀನಿ. ಸರಿನಾ? ಇ ಇಂದ ಎಗೆ ಬಂದು ಎ ಇಂದ ಬಿಗೆ ಹೋಗ್ಬೇಕು. ಯಾಕೆ? ಈ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ನಮಗೆ ಎ ಇಸ್ ದ ಕಾನ್ಸ್ಟೆಂಟ್. ಸೊ ವ್ಯಾಲ್ಯೂ ಏನಾಗುತ್ತೆ? ಇ ಕಾಮ ಎ ವ್ಯಾಲ್ಯೂ, ಇ ಕಾಮ ಎ ವ್ಯಾಲ್ಯೂ ಇಸ್ 0 ಅಂಡ್ ಎ ಕಾಮ ಬಿ ವ್ಯಾಲ್ಯೂ, ಎ ಕಾಮ ಬಿ ವ್ಯಾಲ್ಯೂ ಇಸ್ 1. 0 ಅಂಡ್ 1 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಇ ಕಾಮ ಸಿ ವ್ಯಾಲ್ಯೂನ ಕಂಡುಹಿಡಿಬೇಕು. ಇ ಇಂದ ಎಗೆ ಬಂದು ಎ ಇಂದ ಸಿಗೆ ಹೋಗ್ತೀನಿ. ಇ ಕಾಮ ಎ ವ್ಯಾಲ್ಯೂ 0 ಅಂಡ್ ಎ ಕಾಮ ಸಿ ವ್ಯಾಲ್ಯೂ ಇಸ್ 1. 0 ಅಂಡ್ 1 ಅಂತಂದ್ರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಇ ಕಾಮ ಡಿ ವ್ಯಾಲ್ಯೂ, ಸೊ ಇ ಇಂದ ಡಿಗೆ ಬರಬೇಕು. ಸೊ ಇ ಟು ಎ ಟು ಡಿ, ಸೊ ಇ ಕಾಮ ಎ ವ್ಯಾಲ್ಯೂ ಇಸ್ 0, ಎ ಕಾಮ ಡಿ ವ್ಯಾಲ್ಯೂ ಇಸ್ ಆಲ್ಸೋ 0. 0 ಅಂಡ್ 0 ಅಂತಂದ್ರೆ ಔಟ್ಪುಟ್ ಈಸ್ 0. ಇ ಕಾಮ ಇ, ಸೊ ಇ ಇಂದ ನಾನು ಇಗೆ ಬರಬೇಕು. ಸೊ ಇ ಕಾಮ ಎ ಕಾಮ ಇ. ಸರಿನಾ? ಇ ಇಂದ ಎಗೆ ಹೋಗಿ ಎ ಇಂದ ಮತ್ತೆ ಈಗ ಬರ್ತಾ ಇದ್ದೀನಿ. ಇ ಕಾಮ ಎ ವ್ಯಾಲ್ಯೂ 0, ಎ ಕಾಮ ಇ ವ್ಯಾಲ್ಯೂ, ಎ ಕಾಮ ಇ ವ್ಯಾಲ್ಯೂ ಇಸ್ ಆಲ್ಸೋ 0. 0 ಅಂಡ್ 0 ಅಂತಂದ್ರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ D2 ಮ್ಯಾಟ್ರಿಕ್ಸಿಗೆ ಹೋಗೋಣ. ಎ ಬಿ ಸಿ ಡಿ ಇ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಎ ಬಿ ಸಿ ಡಿ ಇ. ಈಗ ಈ ಮ್ಯಾಟ್ರಿಕ್ಸ್ ಫಿಲ್ ಮಾಡ್ಬೇಕಾದ್ರೆ ಇದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೋಬೇಕು. ಎಲ್ಲೆಲ್ಲಿ 1 ಅಂತ ಬಂದಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. 1 1 1 1 1, ನೆಕ್ಸ್ಟ್ 1 1 1 1 1. ಸೊ ಫಸ್ಟ್ ಎಲ್ಲೆಲ್ಲಿ 1 ಇದೆ ಅದನ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡಬೇಕು? ಈಗ ಇಲ್ಲಿ ಎ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂಡಿದ್ದೆ, ನೆಕ್ಸ್ಟ್ ಬಿ ಅನ್ನ ಕಾನ್ಸ್ಟೆಂಟ್ ಆಗಿ ತಗೊಂತೀನಿ. ಸೊ ಬಿ ಇದು ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 1 0 0 1 0, ನೆಕ್ಸ್ಟ್ 0 0 0 1 1. ಈಗ ಯಾವ್ದು ಉಳ್ಕೊಂಡಿದೆ ಆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. ಎ ಕಾಮ ಎ ವ್ಯಾಲ್ಯೂ, ಎ ಕಾಮ ಎ. ಈಗ ಕಾನ್ಸ್ಟೆಂಟ್ ಯಾವ್ದಿರೋದು ನನಗೆ? ಬಿ. ಸೊ ಎ ಇಂದ ಬಿಗೆ ಬಂದು ಬಿ ಇಂದ ಎಗೆ ಹೋಗ್ತೀನಿ. ಸೊ ವ್ಯಾಲ್ಯೂ ಏನಾಗುತ್ತೆ? ಎ ಕಾಮ ಬಿ
ಆ್ಯಂಡ್ ಬಿ ಕಾಮ ಎ. ಸರಿನಾ? ಇದನ್ನ ಫಿಲ್ ಮಾಡ್ಬೇಕಾದ್ರೆ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಇಸ್ ದ ರೆಫರೆನ್ಸ್. ಎ ಕಾಮ ಬಿ ವ್ಯಾಲ್ಯೂ ಇಸ್ 1 ಆ್ಯಂಡ್ ಬಿ ಕಾಮ ಎ ವ್ಯಾಲ್ಯೂ ಇಸ್ 0. 1 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಇಸ್ 0. ಎ ಕಾಮ ಡಿ ವ್ಯಾಲ್ಯೂ. ಸೊ ಎ ಕಾಮ ಡಿ ಅಂತಂದ್ರೆ ಎ ಇಂದ ಬಿಗೆ ಹೋಗಿ ಬಿ ಇಂದ ನಾನು ಡಿಗೆ ಹೋಗ್ಬೇಕು. ಎ ಕಾಮ ಬಿ ವ್ಯಾಲ್ಯೂ ಇಸ್ 1, ಬಿ ಕಾಮ ಡಿ ವ್ಯಾಲ್ಯೂ. ಬಿ ಕಾಮ ಡಿ ವ್ಯಾಲ್ಯೂ ಏನಿದೆ 1. 1 ಆ್ಯಂಡ್ 1 ಅಂತಂದ್ರೆ ಔಟ್ಪುಟ್ ಇಸ್ 1. ನೆಕ್ಸ್ಟ್ ಎ ಕಾಮ ಇ. ಸೊ ಎ ಇಂದ ಬಿಗೆ ಹೋಗಿ ಬಿ ಇಂದ ಮತ್ತೆ ಇಗೆ ಹೋಗ್ಬೇಕು. ಎ ಕಾಮ ಬಿ ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ಬಿ ಕಾಮ ಇ ವ್ಯಾಲ್ಯೂ ಇಸ್ ಆಲ್ಸೋ 1. 1 ಆ್ಯಂಡ್ 1 ಅಂತಂದ್ರೆ ಔಟ್ಪುಟ್ ಈಸ್ 1. ನೆಕ್ಸ್ಟ್ ಸಿ ಕಾಮ ಎ ವ್ಯಾಲ್ಯೂ. ಸಿ ಕಾಮ ಎ ಯಾವ ರೀತಿ ಕಂಡುಹಿಡಿಯೋದು? ಬಿ ಇಸ್ ದ ಕಾನ್ಸ್ಟೆಂಟ್ ಅಲ್ವಾ? ಸೊ ಸಿ ಇಂದ ಬಿಗೆ ಬರ್ತೀನಿ, ನೆಕ್ಸ್ಟ್ ಮತ್ತೆ ಬಿ ಇಂದ ನಾನು ಎಗೆ ಹೋಗ್ತೀನಿ. ಸೊ ಸಿ ಕಾಮ ಬಿ ವ್ಯಾಲ್ಯೂ ಇಸ್ 0 ಆ್ಯಂಡ್ ಬಿ ಕಾಮ ಎ ವ್ಯಾಲ್ಯೂ ಇಸ್ 0. 0 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಈಸ್ 0. ಸಿ ಕಾಮ ಸಿ ವ್ಯಾಲ್ಯೂ. ಸಿ ಇಂದ ಬಿಗೆ ಹೋಗಿ ಬಿ ಇಂದ ಮತ್ತೆ ಸಿಗೆ ಹೋಗ್ತೀನಿ. ಸಿ ಕಾಮ ಬಿ ವ್ಯಾಲ್ಯೂ ಇಸ್ 0, ಬಿ ಕಾಮ ಸಿ ವ್ಯಾಲ್ಯೂ ಇಸ್ ಆಲ್ಸೋ 0. 0 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಈಸ್ 0. ಸಿ ಕಾಮ ಇ ವ್ಯಾಲ್ಯೂ. ಸೊ ಸಿ ಇಂದ ಬಿಗೆ ಹೋಗಿ ಬಿ ಇಂದ ಇಗೆ ಹೋಗ್ತೀನಿ. ಸಿ ಕಾಮ ಬಿ ವ್ಯಾಲ್ಯೂ ಇಸ್ 0, ಬಿ ಕಾಮ ಇ ವ್ಯಾಲ್ಯೂ ಇಸ್ ಆಲ್ಸೋ 1. ಸರಿನಾ? ಬಿ ಕಾಮ ಇ ವ್ಯಾಲ್ಯೂ ಇಸ್ 1. 0 ಆ್ಯಂಡ್ 1 ಅಂತಂದ್ರೆ 0 ಆಗುತ್ತೆ. ನೆಕ್ಸ್ಟ್ ಇ ಕಾಮ ಎ ವ್ಯಾಲ್ಯೂ. ಇ ಕಾಮ ಎ ವ್ಯಾಲ್ಯೂ ಏನಾಗುತ್ತೆ ನೋಡೋಣ. ಸೊ ಇ ಇಂದ ಬಿಗೆ ಹೋಗಿ ನೆಕ್ಸ್ಟ್ ಮತ್ತೆ ಬಿ ಇಂದ ಎಗೆ ಹೋಗ್ಬೇಕು. ಯಾಕೆ? ಬಿ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇ ಕಾಮ ಬಿ ವ್ಯಾಲ್ಯೂ ಏನಿದೆ 0 ಆ್ಯಂಡ್ ಬಿ ಕಾಮ ಎ ವ್ಯಾಲ್ಯೂ ಇಸ್ ಆಲ್ಸೋ 0. 0 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಇ ಕಾಮ ಸಿ ವ್ಯಾಲ್ಯೂ. ಇ ಇಂದ ಬಿಗೆ ಹೋಗಿ ಬಿ ಇಂದ ಸಿಗೆ ಹೋಗೋಣ. ಸೊ ಇ ಕಾಮ ಬಿ ವ್ಯಾಲ್ಯೂ ಇಸ್ 0, ಬಿ ಕಾಮ ಸಿ. ಸೊ ಬಿ ಇಂದ ಸಿಗೆ ವ್ಯಾಲ್ಯೂ ಏನಿದೆ 0. 0 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಇ ಕಾಮ ಡಿ ವ್ಯಾಲ್ಯೂ. ಸೊ ಇ ಇಂದ ಬಿಗೆ ಹೋಗಿ ಬಿ ಇಂದ ಡಿಗೆ ಹೋಗ್ಬೇಕು. ಸೊ ಇ ಕಾಮ ಬಿ ವ್ಯಾಲ್ಯೂ ಇಸ್ 0, ಬಿ ಕಾಮ ಡಿ. ಬಿ ಕಾಮ ಡಿ ವ್ಯಾಲ್ಯೂ ಏನಿದೆ 1. ಸೊ 0 ಆ್ಯಂಡ್ 1 ಅಂತಂದ್ರೆ ಔಟ್ಪುಟ್ ಇಸ್ 0. ಇ ಕಾಮ ಇ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇ ಇಂದ ಬಿಗೆ ಹೋಗಿ ಬಿ ಇಂದ ಮತ್ತೆ ಇಗೆ ಹೋಗ್ತೀನಿ. ಸೊ ಇ ಕಾಮ ಬಿ ವ್ಯಾಲ್ಯೂ ಇಸ್ 0, ಬಿ ಕಾಮ ಇ ವ್ಯಾಲ್ಯೂ ಇಸ್ 1. ಸೊ 0 ಆ್ಯಂಡ್ 1 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ D3 ಮ್ಯಾಟ್ರಿಕ್ಸಿಗೆ ಹೋಗೋಣ. ಎ ಬಿ ಸಿ ಡಿ ಮತ್ತೆ ಇ. ಇಲ್ಲೂ ಅಷ್ಟೇ ಎ ಬಿ ಸಿ ಡಿ ಇ. ಏನು ಸ್ಟೆಪ್ಪು? ಫಸ್ಟು ಇದನ್ನ ಫಿಲ್ ಮಾಡ್ಬೇಕಾದ್ರೆ ಇದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಎಲ್ಲೆಲ್ಲಿ 1 ಇದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 1 1 1 1 1 1 ನೆಕ್ಸ್ಟ್ 1 ನೆಕ್ಸ್ಟ್ 1 1 1 1 1. ಸರಿನಾ? ನೆಕ್ಸ್ಟ್ ಏನು ಮಾಡಬೇಕು? ಎ ಇಸ್ ಕಾನ್ಸ್ಟೆಂಟ್, ಬಿ ಇಸ್ ಕಾನ್ಸ್ಟೆಂಟ್, ಇಲ್ಲಿ ಸಿ ಅನ್ನ ಕಾನ್ಸ್ಟೆಂಟ್ ಆಗಿ ತಗೋಬೇಕು. ಸೊ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿರುವ ಸಿ ದು ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 0 ನೆಕ್ಸ್ಟ್ ಇಲ್ಲೂ 0 ಬರುತ್ತೆ, ನೆಕ್ಸ್ಟ್ ಇಲ್ಲೂ 0 ಬರುತ್ತೆ, ಇಲ್ಲೂ 0 ಬರುತ್ತೆ. ನೆಕ್ಸ್ಟ್ ಸಿ ಇದು ಎಂಟೈರ್ ಕಾಲಮ್ 1 0 0 1 0. ನೆಕ್ಸ್ಟ್ ಎ ಕಾಮ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎ ಕಾಮ ಎ. ಈಗ ಕಾನ್ಸ್ಟೆಂಟ್ ಯಾವ್ದಿರೋದು? ಸಿ. ಸೊ ಎ ಇಂದ ಸಿಗೆ ಬಂದು ಸಿ ಇಂದ ಎಗೆ ವಾಪಸ್ ಹೋಗ್ಬೇಕು. ಸೊ ವ್ಯಾಲ್ಯೂ ಏನಾಗುತ್ತೆ? ಎ ಕಾಮ ಸಿ ಆ್ಯಂಡ್ ಸಿ ಕಾಮ ಎ ಆಯಿತು. ಇದನ್ನು ಫಿಲ್ ಮಾಡ್ಬೇಕಾದ್ರೆ ಇದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ದ ರೆಫರೆನ್ಸ್. ಎ ಕಾಮ ಸಿ ವ್ಯಾಲ್ಯೂ ಇಸ್ 1 ಆ್ಯಂಡ್ ಸಿ ಕಾಮ ಎ ವ್ಯಾಲ್ಯೂ ಇಸ್ 0. 1 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಬಿ ಕಾಮ ಎ ವ್ಯಾಲ್ಯೂ. ಬಿ ಕಾಮ ಎ ವಿಚ್ ವಿಲ್ ಬಿ ಈಕ್ವಲ್ ಟು ಬಿ ಇಂದ ಸಿಗೆ ಹೋಗಿ ನೆಕ್ಸ್ಟ್ ಸಿ ಇಂದ ಮತ್ತೆ ಎಗೆ ಹೋಗ್ಬೇಕು. ಬಿಕಾಸ್ ಸಿ ಇಸ್ ದ ಕಾನ್ಸ್ಟೆಂಟ್. ಬಿ ಕಾಮ ಸಿ ವ್ಯಾಲ್ಯೂ ಏನಿದೆ ನನಗೆ 0 ಆ್ಯಂಡ್ ಸಿ ಕಾಮ ಎ ವ್ಯಾಲ್ಯೂ ಏನಿದೆ 0. 0 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಬಿ ಕಾಮ ಬಿ ವ್ಯಾಲ್ಯೂ ಬೇಕು. ಬಿ ಇಂದ ಸಿಗೆ ಹೋಗಿ ಸಿ ಇಂದ ಬಿಗೆ ಹೋಗೋದು. ಬಿ ಕಾಮ ಸಿ ವ್ಯಾಲ್ಯೂ 0, ಸಿ ಕಾಮ ಬಿ ವ್ಯಾಲ್ಯೂ ಏನಿದೆ 0. 0 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಇದೆಲ್ಲ ಫಿಲ್ ಆಗಿದೆ. ಇಲ್ಲಿ ಈ ಮಾತ್ರ ಉಳ್ಕೊಂಡಿರೋದು. ಇ ಕಾಮ ಎ ವ್ಯಾಲ್ಯೂ. ಇ ಕಾಮ ಎ ವ್ಯಾಲ್ಯೂ ಏನಾಗುತ್ತೆ? ಇ ಇಂದ ನಾನು ಸಿಗೆ ಹೋಗ್ತೀನಿ, ನೆಕ್ಸ್ಟ್ ಸಿ ಇಂದ ಮತ್ತೆ ಎಗೆ ಹೋಗ್ತೀನಿ. ವ್ಯಾಲ್ಯೂ ಏನಾಗುತ್ತೆ ನೋಡಿ. ಇ ಕಾಮ ಸಿ ವ್ಯಾಲ್ಯೂ ಇಸ್ 0 ಆ್ಯಂಡ್ ಸಿ ಕಾಮ ಎ ವ್ಯಾಲ್ಯೂ ಇಸ್ 0. 0 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಇಸ್ 0. ಇ ಕಾಮ ಬಿ ವ್ಯಾಲ್ಯೂ. ಸೊ ಇ ಇಂದ ಸಿಗೆ ಹೋಗಿ ಸಿ ಇಂದ ಬಿಗೆ ಹೋಗ್ಬೇಕು. ಇ ಕಾಮ ಸಿ ವ್ಯಾಲ್ಯೂ ಇಸ್ 0, ಸಿ ಕಾಮ ಬಿ ವ್ಯಾಲ್ಯೂ ಇಸ್ ಆಲ್ಸೋ 0. 0 ಆ್ಯಂಡ್ 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಇ ಕಾಮ ಡಿ ವ್ಯಾಲ್ಯೂ. ಸೊ ಇ ಇಂದ ಸಿಗೆ ಹೋಗಿ ಸಿ ಇಂದ ಡಿಗೆ ಹೋಗೋಣ. ಇ ಕಾಮ ಸಿ ವ್ಯಾಲ್ಯೂ 0, ಸಿ ಕಾಮ ಡಿ ವ್ಯಾಲ್ಯೂ ಏನು ಬಂದಿದೆ ನಮಗೆ 1. 0 ಆ್ಯಂಡ್ 1 ಅಂತಂದ್ರೆ ಔಟ್ಪುಟ್ ಈಸ್ 0. ಇ ಕಾಮ ಇ ವ್ಯಾಲ್ಯೂ. ಸೊ ಇ ಇಂದ ಸಿಗೆ ಹೋಗಿ ಸಿ ಇಂದ ಇಗೆ ಹೋಗೋಣ. ಇ ಕಾಮ ಸಿ ವ್ಯಾಲ್ಯೂ ಇಸ್ 0, ಸಿ ಕಾಮ ಇ ವ್ಯಾಲ್ಯೂ ಇಸ್ 0. ಸೊ 0 ಆ್ಯಂಡ್ 0 ಅಂತಂದ್ರೆ 0. ನೆಕ್ಸ್ಟ್ D4 ಮ್ಯಾಟ್ರಿಕ್ಸ್ ಅನ್ನ ಫಿಲ್ ಮಾಡ್ತಾ ಹೋಗೋಣ. ಎ ಬಿ ಸಿ ಡಿ ಇ, ಎ ಬಿ ಸಿ ಡಿ ಇ. ಈಗ
ಇದನ್ನ ಫಿಲ್ ಮಾಡ್ತಾ ಏನಿಂದ್ರೆ ಅದರ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅನ್ನ ರೆಫರೆನ್ಸ್ ಆಗಿ ತಗೊಂಡು ಎಲ್ಲೆಲ್ಲಿ 1 ಅಂತ ಇದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 1 1 1 1 ನೆಕ್ಸ್ಟ್ 1 1 ನೆಕ್ಸ್ಟ್ 1 1 1 1 1 1 ಇಷ್ಟೇ. ನೆಕ್ಸ್ಟ್ ಏನ್ ಮಾಡಬೇಕು, ಎ ಇಸ್ ಕಾನ್ಸ್ಟೆಂಟ್, ಬಿ ಇಸ್ ಕಾನ್ಸ್ಟೆಂಟ್, ಸಿ ಇಸ್ ಕಾನ್ಸ್ಟೆಂಟ್, ಇಲ್ಲಿ ಡಿ ಕಾನ್ಸ್ಟೆಂಟ್ ಆಗುತ್ತೆ. ಡಿ ಇದು ಎಂಟೈರ್ ರೋ ಆಲ್ರೆಡಿ ಬರ್ದಾಗಿದೆ, ಎಂಟೈರ್ ಕಾಲಮ್ ಅನ್ನ ಕಾಪಿ ಮಾಡ್ಕೊಳ್ಳಿ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸರಿನಾ? ಇವಾಗ ಡಿ ಏನ್ ಮಾಡಿದ್ವಿ, ಎಲ್ಲೆಲ್ಲಿ 1 ಇತ್ತು ಅದನ್ನ ಬರ್ದು ನೆಕ್ಸ್ಟ್ ಡಿ ಇದು ಎಂಟೈರ್ ಕಾಲಮ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡ್ವಿ ಬಿಕಾಸ್ ಡಿ ಇಸ್ ದ ಕಾನ್ಸ್ಟೆಂಟ್ ವ್ಯಾಲ್ಯೂ. ಎ ಕಾಮ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ. ಎ ಕಾಮ ಎ, ಡಿ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಎ ಇಂದ ಡಿ ಬಂದು ಡಿ ಇಂದ ಎಗೆ ಹೋಗ್ಬೇಕು. ಎ ಕಾಮ ಡಿ ಅಂಡ್ ಡಿ ಕಾಮ ಎ ವ್ಯಾಲ್ಯೂ ಏನಾಗುತ್ತೆ, ಇದನ್ನ ಫಿಲ್ ಮಾಡ್ಬೇಕಾದ್ರೆ ಇದನ್ನ ರೆಫರೆನ್ಸ್ ಆಗಿ ತಗೋಬೇಕು ಪ್ರೀವಿಯಸ್ ಮ್ಯಾಟ್ರಿಕ್ಸ್. ಎ ಕಾಮ ಡಿ ವ್ಯಾಲ್ಯೂ ಇಸ್ 1 ಅಂಡ್ ಡಿ ಕಾಮ ಎ ವ್ಯಾಲ್ಯೂ ಇಸ್ 1. 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ನೆಕ್ಸ್ಟ್ ಬಿ ಕಾಮ ಎ ವ್ಯಾಲ್ಯೂ, ಬಿ ಇಂದ ಡಿಗೆ ಹೋಗಿ ಡಿ ಇಂದ ಮತ್ತೆ ವಾಪಸ್ ಎಗೆ. ಬಿ ಕಾಮ ಡಿ ವ್ಯಾಲ್ಯೂ ಏನಿದೆ 1 ಅಂಡ್ ಡಿ ಕಾಮ ಎ ವ್ಯಾಲ್ಯೂ ಏನಿದೆ 1. 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ಬಿ ಕಾಮ ಬಿ ವ್ಯಾಲ್ಯೂ, ಬಿ ಇಂದ ಡಿಗೆ ಹೋಗಿ ಡಿ ಇಂದ ಬಿಗೆ ಹೋಗೋದು. ಬಿ ಕಾಮ ಡಿ ವ್ಯಾಲ್ಯೂ ಇಸ್ 1, ಡಿ ಕಾಮ ಬಿ ವ್ಯಾಲ್ಯೂ ಇಸ್ ಆಲ್ಸೋ 1. 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ಬಿ ಕಾಮ ಸಿ ವ್ಯಾಲ್ಯೂ, ಬಿ ಇಂದ ಡಿಗೆ ಹೋಗಿ ಡಿ ಇಂದ ಸಿಗೆ ಹೋಗೋದು. ಬಿ ಕಾಮ ಡಿ ವ್ಯಾಲ್ಯೂ ಇಸ್ 1, ಡಿ ಕಾಮ ಸಿ ವ್ಯಾಲ್ಯೂ ಏನಿದೆ 1. 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ನೆಕ್ಸ್ಟ್ ಸಿ ಕಾಮ ಎ ವ್ಯಾಲ್ಯೂ ಬೇಕು, ಕಾನ್ಸ್ಟೆಂಟ್ ಯಾವುದು ಡಿ. ಸೊ ಸಿ ಇಂದ ಡಿಗೆ ಹೋಗಿ ನೆಕ್ಸ್ಟ್ ಡಿ ಇಂದ ಮತ್ತೆ ಎಗೆ ಹೋಗ್ತೀನಿ. ಸರಿನಾ? ಸಿ ಕಾಮ ಡಿ ವ್ಯಾಲ್ಯೂ ಏನಿದೆ ನನಗೆ 1 ಅಂಡ್ ಡಿ ಕಾಮ ಎ ವ್ಯಾಲ್ಯೂ ಏನಿದೆ 1. 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ಸಿ ಕಾಮ ಬಿ ವ್ಯಾಲ್ಯೂ, ಸಿ ಇಂದ ಡಿಗೆ ಹೋಗಿ ಡಿ ಇಂದ ಮತ್ತೆ ಬಿಗೆ ಹೋಗೋದು. ಸಿ ಕಾಮ ಡಿ ವ್ಯಾಲ್ಯೂ 1 ಇದೆ, ಡಿ ಕಾಮ ಬಿ ವ್ಯಾಲ್ಯೂ ಇಸ್ ಆಲ್ಸೋ 1. 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ಸಿ ಕಾಮ ಸಿ ವ್ಯಾಲ್ಯೂ, ಸಿ ಇಂದ ಡಿಗೆ ಹೋಗಿ ಡಿ ಇಂದ ಸಿಗೆ ಹೋಗೋಣ. ಸಿ ಕಾಮ ಡಿ ವ್ಯಾಲ್ಯೂ ಇಸ್ 1, ಡಿ ಕಾಮ ಸಿ ವ್ಯಾಲ್ಯೂ ಏನಿದೆ ನಮಗೆ 1. 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ಸಿ ಕಾಮ ಇ, ಸೊ ಇ ಇಂದ ಸಿ ಕಾಮ ಇ, ಸಿ ಇಂದ ಡಿಗೆ ಹೋಗಿ ಡಿ ಇಂದ ಇಗೆ ಹೋಗೋಣ. ಸಿ ಕಾಮ ಡಿ ವ್ಯಾಲ್ಯೂ ಇಸ್ 1, ಡಿ ಕಾಮ ಇ ಕೂಡ ನಮಗೆ 1 ಅಂತ ಇದೆ. 1 and 1 ಅಂತಂದ್ರೆ ಔಟ್ಪುಟ್ ಈಸ್ 1. ನೆಕ್ಸ್ಟ್ ಇ ಕಾಮ ಎ ವ್ಯಾಲ್ಯೂ ಬೇಕು. ಇ ಕಾಮ ಎ ಯಾವ ರೀತಿ ಕಂಡುಹಿಡಿಯೋದು, ಇ ಇಂದ ಡಿಗೆ ಹೋಗ್ತೀನಿ, ನೆಕ್ಸ್ಟ್ ಡಿ ಇಂದ ನಾನು ಎಗೆ ವಾಪಸ್ ಬರಬೇಕು. ಈಗ ಇ ಇಂದ ಡಿ ವ್ಯಾಲ್ಯೂ ಏನಿದೆ, ಇ ಕಾಮ ಡಿ ವ್ಯಾಲ್ಯೂ ಇಸ್ 0 ಅಂಡ್ ಡಿ ಕಾಮ ಎ ವ್ಯಾಲ್ಯೂ ಏನಿದೆ, ಡಿ ಕಾಮ ಎ ವ್ಯಾಲ್ಯೂ ಇಸ್ 1. 0 and 1 ಅಂತಂದ್ರೆ ಔಟ್ಪುಟ್ ಈಸ್ 0. ನೆಕ್ಸ್ಟ್ ಇ ಕಾಮ ಬಿ ವ್ಯಾಲ್ಯೂ, ಸರಿನಾ? ಇ ಇಂದ ಡಿಗೆ ಹೋಗಿ ಡಿ ಇಂದ ಬಿಗೆ ಬರ್ತೀನಿ. ಇ ಕಾಮ ಡಿ ಇಸ್ 0. ಸೊ 1 0 ಆದ್ರೂ ಕೂಡ ನಮಗೆ ಔಟ್ಪುಟ್ 0ನೇ ಅಲ್ವಾ ಬರೋದು, ಸೊ 0 ಆಗುತ್ತೆ. ನೆಕ್ಸ್ಟ್ ಇ ಕಾಮ ಸಿ ವ್ಯಾಲ್ಯೂ ಬೇಕು. ಸೊ ಇ ಕಾಮ ಸಿ ವ್ಯಾಲ್ಯೂ ಬೇಕು ಅಂದ್ರೆ ಇ ಇಂದ ಡಿಗೆ ಹೋಗಿ ಡಿ ಇಂದ ಸಿಗೆ ಹೋಗ್ತೀವಿ. ಸೊ ಇ ಕಾಮ ಡಿ ವ್ಯಾಲ್ಯೂ 0 ಆಗಿರೋದ್ರಿಂದ ನನಗೆ ಔಟ್ಪುಟ್ 0ನೇ ಬರುತ್ತೆ. ನೆಕ್ಸ್ಟ್ ಇ ಕಾಮ ಇ ವ್ಯಾಲ್ಯೂ, ಇ ಇಂದ ಈಗ ಹೋಗ್ಬೇಕಲ್ವಾ, ಇ ಇಂದ ಡಿಗೆ ಹೋಗಿ ಡಿ ಇಂದ ಈಗ ಹೋಗೋದು. ಇ ಕಾಮ ಡಿ ವ್ಯಾಲ್ಯೂ 0 ಆಗಿರೋದ್ರಿಂದ ಅದೇನೇ ಬಂದ್ರೂ ಕೂಡ ನನಗೆ ಔಟ್ಪುಟ್ 0 ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಮ್ಯಾಟ್ರಿಕ್ಸ್ D5 ಮ್ಯಾಟ್ರಿಕ್ಸ್, ಎ ಬಿ ಸಿ ಡಿ ಇ, ಎ ಬಿ ಸಿ ಡಿ ಇ. ಎಲ್ಲೆಲ್ಲಿ 1 ಇದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ ಫ್ರಮ್ ಪ್ರೀವಿಯಸ್ ಸ್ಟೆಪ್. 1 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 1. ನೆಕ್ಸ್ಟ್ ಹೀಗೆ ಅಂತ ಬಂದಾಗ ಇ ಕಾಮ ಎ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಇ ಕಾಮ ಎ ವ್ಯಾಲ್ಯೂ ಕಾನ್ಸ್ಟೆಂಟ್ ಯಾವ್ದಿರೋದು, ಇವಾಗ ಇ ಇಸ್ ದ ಕಾನ್ಸ್ಟೆಂಟ್. ಸೊ ಇ ಇಂದ ಈಗ ಬಂದು ನೆಕ್ಸ್ಟ್ ಇ ಇಂದ ಎಗೆ ಹೋಗ್ತೀನಿ. ಸರಿನಾ? ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಅಲ್ಲಿ ಇ ಕಾಮ ಇ ವ್ಯಾಲ್ಯೂ ಏನಿದೆ ನನಗೆ, ಇ ಕಾಮ ಇ ವ್ಯಾಲ್ಯೂ ಇಸ್ 0 ಅಂಡ್ ಇ ಕಾಮ ಎ ವ್ಯಾಲ್ಯೂ ಕೂಡ 0. 0 and 0 ಅಂತಂದ್ರೆ ಔಟ್ಪುಟ್ ಇಸ್ 0. ನೆಕ್ಸ್ಟ್ ಇ ಕಾಮ ಬಿ ವ್ಯಾಲ್ಯೂ ಬೇಕು. ಸೊ ಇ ಇಂದ ಈಗ ಬಂದು ಇ ಇಂದ ಬಿಗೆ ಹೋಗ್ತೀನಿ. ಇ ಕಾಮ ಇ ಆಲ್ರೆಡಿ 0 ಆಗಿರೋದ್ರಿಂದ ಇ ಕಾಮ ಬಿ ವ್ಯಾಲ್ಯೂ ಏನೇ ಆದ್ರೂ ಕೂಡ 0ನೇ. 0 and 0 ಅಂತಂದ್ರೆ 0 ಆಯ್ತು. ನೆಕ್ಸ್ಟ್ ಇ ಕಾಮ ಸಿ ವ್ಯಾಲ್ಯೂ ಬೇಕು. ಸೊ ಇ ಇಂದ ಈಗ ಬಂದು ಇ ಇಂದ ಸಿಗೆ ಹೋಗ್ತೀನಿ. ಇ ಕಾಮ ಇ ವ್ಯಾಲ್ಯೂ 0 ಇರೋದ್ರಿಂದ ಇ ಕಾಮ ಸಿ ವ್ಯಾಲ್ಯೂ ಕೂಡ 0. ಸೊ 0 and 0 0 ಆಗುತ್ತೆ. ನೆಕ್ಸ್ಟ್ ಇ ಕಾಮ ಡಿ ವ್ಯಾಲ್ಯೂ ಬೇಕು. ಇ ಇಂದ ಈಗ ಬಂದು ಇ ಇಂದ ಡಿಗೆ ಹೋಗ್ತೀನಿ. ಇ ಕಾಮ ಇ ವ್ಯಾಲ್ಯೂ ಆಲ್ರೆಡಿ 0 ಇದೆ, ಏನೇ ಬಂದ್ರೂ ಕೂಡ 0 ಆಗುತ್ತೆ. ಇ ಕಾಮ ಇ ವ್ಯಾಲ್ಯೂ ಬೇಕು. ಸರಿನಾ? ಇ ಕಾಮ ಇ ಇದು ಯಾವ ರೀತಿ ಆಯಿತು, ಇ ಇಂದ ಈಗ ಹೋಗಿ ಮತ್ತೆ ಇ ಇಂದ ಈಗ ಬರ್ತೀನಿ. ಇ ಇಂದ ಇ ಆಲ್ರೆಡಿ 0, ಅದು ಕೂಡ 0 ಆಗುತ್ತೆ. 0 and 0 ಅಂತಂದ್ರೆ ಔಟ್ಪುಟ್ ಇಸ್ 0. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸರಿನಾ? ಸೊ ದಿಸ್ ಈಸ್ ದ ಟ್ರಾನ್ಸಿಟಿವ್ ಕ್ಲೋಜರ್ ಫಾರ್ ದ ಗಿವನ್ ಗ್ರಾಫ್ ಅಂತ ನೀವು ಬರೀಬಹುದು.
ಸೊ ಬೈ ಅಪ್ಲೈಯಿಂಗ್ ದ ವಾರ್ಷಲ್ ಅಲ್ಗೋರಿದಮ್. ಒಂದು ಸ್ವಲ್ಪ ಲೆಂತಿ ಆಯಿತು, ಯಾಕಂತಂದ್ರೆ ನೋಡ್ಗಳು ಜಾಸ್ತಿ ಇದ್ದಿದ್ರಿಂದ ಮ್ಯಾಕ್ಸಿಮಮ್ ನಿಮಗೆ 4 ನೋಡ್ ಇರುವಂಥದ್ದನ್ನೇ ಕೊಡೋದು. ಒಂದು ಸ್ವಲ್ಪ ಲೆಂತ್ ಇರಲಿ, ಟಫ್ ಇರೋದನ್ನ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಈ ಒಂದು ಪ್ರಾಬ್ಲಮ್ ಅನ್ನ ತಗೊಂಡಿದ್ದೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.